ನಮಸ್ತೆ. 15/2/2024 ಗುರುವಾರ ದಿನ 15th February 2024. ಇವತ್ತಿನ ದಿನದ ವಿಶೇಷಗಳನ್ನ ನೋಡೋಣ. ಇವತ್ತು ಷಷ್ಠಿ ಇದೆ. ಬೆಳಗ್ಗೆ 10 ಗಂಟೆ 12 ನಿಮಿಷ 59 ಸೆಕೆಂಡ್ವರೆಗೂ. ತದನಂತರ ಬರುವಂಥದ್ದು ಸಪ್ತಮಿ ಅನ್ನುವ 7ನೇ ತಿಥಿ. ಇವತ್ತಿನ ನಕ್ಷತ್ರ ಅಶ್ವಿನಿ. ಬೆಳಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ 9 ಗಂಟೆ 25 ನಿಮಿಷ 40 ಸೆಕೆಂಡ್ವರೆಗೂ ಅಶ್ವಿನಿ ಇದೆ. ಅಶ್ವಿನಿ ಆದ ಮೇಲೆ ಬರುವ ನಕ್ಷತ್ರ ಭರಣಿ. ಒಂದು ವೇಳೆ ಇವತ್ತು 9 ಗಂಟೆ 24 ನಿಮಿಷಕ್ಕೆ ಒಂದು ಮಗು ಹುಟ್ಟಿದ್ರೆ ಅಶ್ವಿನಿ ನಕ್ಷತ್ರ ಅಂತ ತಿಳ್ಕೋಬಹುದು. ಅಶ್ವಿನಿ ನಕ್ಷತ್ರ ಇರುವವರೆಗೂ ಬೆಳಗ್ಗೆಯಿಂದ ಹೆಂಗಿದೆ ಅಂತಂದರೆ ಅಮೃತ ಮತ್ತು ಸಂತುಷ್ಟಿ ಇದೆ, ಅಂದರೆ ಅಮೃತ ಮತ್ತು ಆನಂದವಿದೆ. ಆದ್ದರಿಂದಾಗಿ ಇವತ್ತಿನ ದಿನ ಅಶ್ವಿನಿ ನಕ್ಷತ್ರ ಇರುವವರೆಗೂ ಶುಭಕರವಾಗಿದೆ. ಆನಂತರ ಬರುವಂಥದ್ದು ಭರಣಿ ನಕ್ಷತ್ರ. ಅಂದರೆ 9 ಗಂಟೆ 26 ನಿಮಿಷದ ಮೇಲೆ ಭರಣಿ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ನಾಳೆ ಅಂತಂದರೆ ನಾಳೆ ಎಷ್ಟು ಗಂಟೆವರೆಗೂ ಅಂತ ನಾವು ನೋಡ್ಕೋಬೋದು. ನಾಳೆಯ ದಿನ ಇರುವಂಥ ಸಮಯ ಇದೇ ನಕ್ಷತ್ರ, ಅಂದರೆ ಇವತ್ತು ಸ್ಟಾರ್ಟ್ ಆಗಿರುವಂಥ ನಕ್ಷತ್ರ ನಾಳೆ ಎಲ್ಲಿವರೆಗೆ ಇರುತ್ತೆ ಅಂತ ನೋಡಿಕೊಂಡು ಅದರಂತೆ ನಾವು ಮಾಡ್ಕೋಬೋದು. ಭರಣಿ ನಕ್ಷತ್ರ 8 ಗಂಟೆ 46 ನಿಮಿಷ 27 ಸೆಕೆಂಡ್ವರೆಗೂ ನಾಳೆ ಇದೆ. ಆದರೆ ನಾಳೆ ಹೆಂಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಯಾಕೆಂತಂದರೆ ಬಿಫೋರ್ ಆಗಿ ಒಂದು ದಿನ ವಿಷಯ ತಿಳಿಸ್ಬಿಡಿ ಅಂತ ಕೇಳಿದ್ದೀರಾ. ಸಂಪತ್ತಿನ ನಾಶ ಅಂತಿದೆ ನಾಳೆ. ಹಂಗಾಗಿ ನಾಳೆ ಯಾರು ಹಣಕಾಸಿನ ವ್ಯವಹಾರ ಮಾಡಬಾರ್ದು. ಅದೇ ಥರ ಪ್ರಾಪರ್ಟಿ ಮಾರೋದು ಆ ವಿಷಯಗಳಿಗೂ ಹೋಗಬಾರ್ದು. ಮಾದ್ರು ಆ ದುಡ್ಡನ್ನು ಪೂರ್ತಿ ನಮ್ಮ ಕೈಗೆ ಬರೋಲ್ಲ, ಕೆಲವ್ರದ್ದು ಹಂಗಾಗುತ್ತೆ. ಆದ್ದರಿಂದಾಗಿ ಇದು ಸಂಪತ್ತಿನ ನಾಶ. ಎಷ್ಟು ಗಂಟೆವರೆಗೂ ಅಂತಂದರೆ ಬೆಳಿಗ್ಗೆ 8:47ವರೆಗಿರುತ್ತದೆ. ಆನಂತರ ಕೃತಿಕಾ ನಕ್ಷತ್ರ ಸ್ಟಾರ್ಟ್ ಆಗುತ್ತೆ. ಆದರೆ ಕೃತಿಕಾ ನಕ್ಷತ್ರ ಕಾರ್ಯಸಿದ್ಧಿ ರಾಜ ಸನ್ಮಾನವನ್ನು ಕೊಡುತ್ತದೆ. ಹಂಗಾಗಿ ನಾಳೆಯ ದಿನ ಯಾರೇ ಆದರೂ 8:45 ಮೇಲೆ ಅಂತ ಅಂದರೆ ಒಳ್ಳೆಯ ಸಮಯ ಇರೋದು. ಆದ್ದರಿಂದ ನಾಳೆ ಅಂತಂದರೆ 8:45 ಮೇಲೆ ನಿಮ್ಮ ಕಾರ್ಯಗಳನ್ನು ಮಾಡಬಹುದು. ಅದರಲ್ಲೂ ನಾವು ಎಂದಿನಂತೆ ಹೇಳುವ ಅವರವರ ಜನ್ಮ ನಕ್ಷತ್ರ ಪ್ರಕಾರ ತಾರಾ ಮತ್ತು ಚಂದ್ರಬಲ ನೋಡಿ ಮಾಡಿ. ಈಗ ನಾವು ಬೇರೆ ವಿಷಯಕ್ಕೆ ಬರೋಣ. ಶುಕ್ಲ ಯೋಗವಿದೆ, ಇದು ಶುಭ ಯೋಗ. ಅದರಂತೆ ಇನ್ನೊಂದು ವಿಷಯಕ್ಕೆ ನಾವು ಈಗ ಬರೋಣ. ಏನೆಲ್ಲ ಇರುತ್ತೆ ಅಂತಂದರೆ ನಕ್ಷತ್ರ ಪಾದಗಳನ್ನ ಫಸ್ಟ್ ನೋಡೋಣ. ಇವತ್ತಿನ ದಿನ ಪ್ರಕಾರ ಎಂದಿನಂತೆ ನಾವು ಹೇಳುವ ವಿಷಯಗಳು: ಸೂರ್ಯೋದಯ 6:42ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:25. ಇದನ್ನು ಲೆಕ್ಕಕ್ಕಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಇವತ್ತಿನ ತಿಥಿ ಷಷ್ಠಿ ಅಂತಂದಿವಿ. ಹಂಗಾಗಿ ಇವತ್ತು 2 ತಿಥಿಗಳಿದೆ, ಷಷ್ಠಿ ಮತ್ತು ಸಪ್ತಮಿ ಅಂತ. ಅದೇ ಥರ ನಕ್ಷತ್ರ ತಗೊಂಡ್ರೂ ಕೂಡ 2 ನಕ್ಷತ್ರಗಳಿದೆ. ಆದರೂ ನಕ್ಷತ್ರ ಪಾದಗಳನ್ನ ನೋಡೋಣ. ಹೆಚ್ಚು ಕಮ್ಮಿ ಒಂದು ಪಾದ ಅನ್ನೋದು ಒಂದು 6 ಅವರ್ಸ್ ಇರುತ್ತದೆ, ಹೆಚ್ಚು ಕಮ್ಮಿ. ಆದರೆ ಇವತ್ತು ಅಶ್ವಿನಿ ನಕ್ಷತ್ರದ 4ನೇ ಪಾದ ಮಾತ್ರ ಉಳಿದಿರುತ್ತದೆ. 3 ಪಾದಗಳು ನನ್ನೇನೇ ಹೋಯಿತು. ನಾವು ಬೆಳಗ್ಗೆ 6:42ರಿಂದ 9:26ವರೆಗೂ 4ನೇ ಪಾದ ಅಶ್ವಿನಿ ನಕ್ಷತ್ರ. ಅಂದರೆ ಏನಂತಂದರೆ 9:26ಕ್ಕೆ ಅಶ್ವಿನಿ ನಕ್ಷತ್ರ ಮುಗಿದೋಗುತ್ತದೆ. ನಂತರ ಭರಣಿ ನಕ್ಷತ್ರ ಪ್ರಾರಂಭವಾಗಿ ಮಧ್ಯಾಹ್ನ 3 ಗಂಟೆ 12 ನಿಮಿಷದವರೆಗಿದೆ. ಆ ನಂತರ ರಾತ್ರಿ 9 ಗಂಟೆ 1 ನಿಮಿಷದವರೆಗೂ ಭರಣಿ ನಕ್ಷತ್ರದ 2ನೇ ಪಾದವಿದೆ. ಆ ನಂತರ ರಾತ್ರಿ ಅಂದರೆ ಲೇಟ್ ನೈಟು 12 ಗಂಟೆಯೆಲ್ಲ ದಾಟಿ 2:53ವರೆಗೂ ಭರಣಿ ನಕ್ಷತ್ರ 3ನೇ ಪಾದವಿದೆ. ಆ ನಂತರ ಅಂದರೆ ಲೇಟ್ ನೈಟ್ 2 ಗಂಟೆ 53 ನಿಮಿಷದಿಂದ ಭರಣಿ ಸ್ಟಾರ್ಟ್ ಆಗಿ ನಾವು ಈಗ ತಾನೇ ಹೇಳಿದ್ವಿ ನಾಳೆ ಎಲ್ಲಿವರೆಗೆ ಇರುತ್ತೆ ಅಂತ ಕೊಟ್ಟಿದ್ದಾಯಿತು. ಅಂದರೆ ನಾಳೆ ಬೆಳಗ್ಗೆ 8:47ವರೆಗಿದೆ. ಈ ರೀತಿ ನಿಮ್ಮ ಈ ದಿನಗಳನ್ನು ತಿಳ್ಕೊಳ್ಳಿ, ಯೋಗಗಳನ್ನು ತಿಳ್ಕೊಳ್ಳೋಣ. ಬೇರೆ ವಿಷಯಗಳಿಗೂ ಬರೋಣ. ಈಗ ಇವತ್ತಿನ ಮಟ್ಟ ಮಧ್ಯಾಹ್ನ 12 ಗಂಟೆ 34 ನಿಮಿಷ. ಎಂದಿನಂತೆ ಹೇಳುವ ಮಟ್ಟ ಮಧ್ಯಾಹ್ನದಲ್ಲಿ ದೋಷವಿದೆ, ಆಚೆ ಹೋಗಬಾರ್ದು ಅಂತೆಲ್ಲ ಅಲ್ಲಿಗಳ ಕಡೆ ಅಂತಾರೆ. ಇವತ್ತು ಮಟ್ಟ ಮಧ್ಯಾಹ್ನ ಅಂತಂದರೆ 12:34. ಇದು ಬ್ಯಾಂಗ್ಳೂರು ಸೆಂಟರ್. ಸುತ್ತಮುತ್ತ 60 ಕಿಲೋಮೀಟರ್ಗೆ ಇದು ಕರೆಕ್ಟ್ ಆಗಿರುತ್ತದೆ. ಮೈಸೂರು ಅಂತಂದರೆ ಇನ್ನೂ ಒಂದು 3 ನಿಮಿಷ ಲೇಟ್ ಆಗುತ್ತದೆ. ಇವತ್ತಿನ ರಾಹುಕಾಲ ಯಮಕಂಡ ಕಾಲ 100% ದೋಷವಿರುವ ಸಮಯವನ್ನು ನೋಡಿಕೊಳ್ಳೋಣ. ಇವತ್ತು 100% ದೋಷವಿರುವ ಸಮಯಗಳನ್ನ ನೋಡಿ ಆ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರ್ದು,
100% ಶುಭ, 100% ಅಶುಭ ಎರಡು ವಿಷಯಗಳನ್ನ ನೋಡ್ಕೊಳ್ತೀವಿ. ಇವತ್ತು ಯಾರೆಲ್ಲ ಕನ್ಯಾ ರಾಶಿಯವರಿದ್ದೀರೋ, ಕನ್ಯಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಒಟ್ಟು 3: ಉತ್ತರ 2, 3, 4ನೇ ಪಾದಗಳು, ಹಸ್ತ ಒಟ್ಟು 4 ಪಾದಗಳು, ಚಿತ್ತಾ ನಕ್ಷತ್ರದ 1 ಮತ್ತು 2ನೇ ಪಾದ ಮಾತ್ರ. ನಿಮಗೆಲ್ಲ ಇವತ್ತು ದೋಷವಿದೆ. ಆದ್ದರಿಂದಾಗಿ ಇವತ್ತು ಕಾರ್ಯಗಳನ್ನ ಯಾವುದೇ ಮಾಡೋದಾದರೂ ಎಚ್ಚರವಾಗಿರಿ. ಆಲ್ರೆಡಿ ಸಂಪತ್ತಿನ ನಾಶ ಅಂತ ಬೇರೆ ಕೊಟ್ಟಿದ್ದೀವಿ, ಅಂದರೆ ದೋಷವಿದೆ ಅಂತ ಕೊಟ್ಟಿದ್ದೀವಿ. ಆದ್ದರಿಂದಾಗಿ ನಿಮ್ಮ ಕಾರ್ಯಗಳನ್ನ ಮಾಡೋಕ್ಕೂ ಮುಂಚೆ ಖಂಡಿತ ತಲೆ ಕೆಡಿಸ್ಕೊಳ್ಳಲೇಬೇಕು. ಇವತ್ತಿನ ವಿಷಯ ಶುಭವಾಗಿದ್ದರೆ ಜನರಲ್ ಆಗಿ ಚೆನ್ನಾಗಿದೆ ಅಂತ ಅರ್ಥ. ಅಶ್ವಿನಿ ನಕ್ಷತ್ರ ಬಂದಿರುವಂಥ ಈ ದಿನ ಅಮೃತವು ಸಂತುಷ್ಟಿ ಇರೋದರಿಂದ ಇದು ಶುಭವೇ. ಮತ್ತಷ್ಟು ವಿಶೇಷಗಳು ಹಂಗೆ ಅಂತಂದರೆ, ಇವತ್ತು ನೋಡುವ ಈ ದಿನದಲ್ಲಿ ಖಂಡಿತವಾಗಿಯೂ 6:42ರಿಂದ ದಿಶಾ ಶೂಲವಿದೆ. ಅಂದರೆ ಯಾವ ದಿಕ್ಕಲ್ಲಿ ಶೂಲವಿದೆಯೋ ಆ ದಿಕ್ಕಲ್ಲಿ ಪ್ರಯಾಣನ ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಮಾಡಬೇಕು ಅನ್ನೋ ಅರ್ಥಕ್ಕಾಗಿ ಇವತ್ತು 6:42ರಿಂದ 8:10ವರೆಗೂ ಯಮಕಂಡ ಕಾಲ, 10:37ರಿಂದ 11:24ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ 3:30ವರೆಗೂ ಮೃತ್ಯು ಪಂಚಕ, 6:12 ಇದು ಸಾಯಂಕಾಲ, ಅಲ್ಲಿಂದ 8:15ವರೆಗೂ ಮೃತ್ಯು ಇದೆ. ಸಂಜೆ 6:46ನ ಮೇಲೆ ರಾತ್ರಿ 8:19ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಆದ್ದರಿಂದ ಇದು ದೋಷವೇ. 7:57 ಸಂಜೆಯಿಂದ ರಾತ್ರಿ 9:29ವರೆಗೂ ವಿಷಕಾಲವಿದೆ. ರಾತ್ರಿ 8:15ರಿಂದ 10:16ವರೆಗೂ ಅಗ್ನಿ ಪಂಚಕ. ಇದೆಲ್ಲ ನೋಡಿಕೊಂಡು ಕೆಲವು ಕಾರ್ಯಗಳನ್ನ ನಾವು ನೋಡ್ಬೋದಾ ಮಾಡ್ಬೋದಾ ಅಂತ ತಿಳ್ಕೋಬೇಕು. ಅದಕ್ಕೆ ಪದೇ ಪದೇ ಹೇಳ್ತೀವಿ, ಎಚ್ಚರ. ಅಶುಭ ಅಂತ ಕೊಟ್ಟಿರುವ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು, ಮಾಡಿದರೆ ದೋಷಗಳಲ್ಲಿ ಸಿಕ್ಕಾಕೊಳ್ತೀವಿ. ಅದರಿಂದಲೇ ಪದೇ ಪದೇ ಹೇಳ್ತೀವಿ, ಈ ಸಮಯಗಳು ಅಶುಭವಾಗಿರೋದರಿಂದ ಯಾವ ಕಾರ್ಯಗಳನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಬೇಡಿ. ಮಾಡಿದರೆ ತೊಂದರೆಯಲ್ಲಿ ಸಿಕ್ಕಾಕೊಳ್ತೀವಿ, ಮುಂದೆ ತೊಂದರೆ ಆಗುತ್ತದೆ, ನಮಗೆ ಈಗ ಅದು ಗೊತ್ತಾಗಿರಲ್ಲ. ಈ ರೀತಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ವಿಷಯ ಏನು ನೋಡ್ತೀವಿ ಅಂದರೆ, ಇರೋದರಲ್ಲಿ 100% ಶುಭವಾಗಿರುವಂಥ ಸಮಯ ಅಂತ ನೋಡ್ತೀವಿ. ನಾವು ಹೇಳಿದ್ವಿ 6:42ರಿಂದ 8:10ವರೆಗೂ ದೋಷ ಅಂತ. ಅದಕ್ಕೆ 8:12ರಿಂದ 10:35ವರೆಗೂ ಶುಭವಾಗಿದೆ. 11:26ರಿಂದ 2 ಗಂಟೆಯವರೆಗೂ ಇದು ಒಂದು ಶುಭ ಸಮಯ. ಮಧ್ಯಾಹ್ನ 3:32ರಿಂದ ಸಂಜೆ 6:10ವರೆಗೂ ಶುಭ ಸಮಯ. ರಾತ್ರಿ 9:31ರಿಂದ ಬೆಳಗ್ಗೆವರೆಗೂ ಶುಭವಾಗಿದೆ. 100% ದೋಷ ಅಂತ ಹೇಳಿರುವ ಸಮಯದಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬೇಡಿ. ಎಮರ್ಜೆನ್ಸಿ ಏನಾದರೂ ಮಾಡಲೇಬೇಕು, ಆಸ್ಪತ್ರೆಗೆ ಹೋಗಬೇಕು, ಆಪರೇಷನ್ ಮಾಡಬೇಕು, ಹೆಣ್ಣು ಮಕ್ಕಳಿಗೆ ಆಪರೇಷನ್ ಮಾಡಿ ಮಗುವನ್ನು ತೆಗಿಬೇಕು, ಇದಕ್ಕೆಲ್ಲ ಸಮಯ ಇಂಥದ್ದು. ಇದನ್ನು ನೋಡಿಕೊಂಡು ಇದರಲ್ಲಿ ಮಾಡಿ, ಕೊಟ್ಟಿರೋ ಒಳ್ಳೆಯ ಟೈಮಲ್ಲಿ. ಇಷ್ಟೆಲ್ಲ ನೋಡಿದ್ವಿ, ಸರಿ ಒಳ್ಳೆಯ ಟೈಮು ಅಂತ ಕೊಟ್ಟಿದ್ವಿ. ಈ ಟೈಮಲ್ಲಿ ಏನು ಒಳ್ಳೆಯದಿರುತ್ತದೆ ಅಂತ ನಾವು ಚೆಕ್ ಮಾಡೋಣ. 8:12ರಿಂದ 10:35ವರೆಗೂ ಶುಭವಾಗಿದೆ ಅಂತ ಕೊಟ್ಟಿದ್ವಿ. ಈ ಸಮಯದಲ್ಲಿ ಏನು ಒಳ್ಳೆಯದಿದೆ? ಗುಳಿಕೆ ಕಾಲವಿದೆ. ಗುಳಿಕೆ ಕಾಲ ಶುಭವನ್ನು ನೀಡುವಂಥದ್ದು. 10 ಗಂಟೆ 1 ನಿಮಿಷದಿಂದ 10:12ವರೆಗೂ ಶುಭ ಪಂಚಕ ಮುಹೂರ್ತ ಅಂತ ಇರೋದರಿಂದ 10:01ರಿಂದ 10:12ವರೆಗೂ ಅಂತಂದರೆ ಬರೀ 11 ನಿಮಿಷವಿದೆ. ಆದರೂ ಪ್ರಾರಂಭ ಮಾಡುವ ಸಮಯ ಮಾತ್ರನೇ, ಅಂದರೆ ದೀಪ ಹಚ್ಚೋದು, ಹಸುನ ಒಳಗಡೆ ಕರ್ಕೊಂಬರೋದು, ಹಾಳು ಹುಚ್ಚೋದು, ಈ ರೀತಿ ಯಾವ ಕಾರ್ಯಗಳು ಬೇಕೋ ಪ್ರಾರಂಭ ಮಾತ್ರ ಲೆಕ್ಕಕ್ಕೆ ಬರುತ್ತದೆ. ಮತ್ತು ಇನ್ನೊಂದು ಸಮಯವನ್ನು ನೋಡೋಣ, ಅದರಲ್ಲಿ ಒಳ್ಳೆಯದು ಅಂತ ಬುಧಹೊರೆ ಅಂತಂತೀವಿ. ಬುಧಹೊರೆ ಯಾರಿಗೆ? ವ್ಯಾಪಾರಿಗಳಿಗೆ, ಬಿಸ್ನೆಸ್ ಮಾಡುವವರಿಗೆ ಇದೆಲ್ಲ ಉತ್ತಮವಾಗಿರುತ್ತದೆ. 10:37ರಿಂದ 11:35ವರೆಗೆ ಇದೆ. ಆದರೆ ನಮ್ಗೆ ಒಳ್ಳೆ ಟೈಮ್ ಇರೋದು 10:35ವರೆಗೆ ಮಾತ್ರನೇ. ಆದ್ದರಿಂದ ಇದು ಶುಭವಾಗಿದ್ದರೂ ಉಪಯೋಗ ಇಲ್ಲ. ನಂತರ ನೋಡುವಂಥ ಒಂದು ಒಳ್ಳೆಯ ಸಮಯ ಅಭಿಜಿತ್ ಮುಹೂರ್ತ ಅಂತೀವಿ. ಇದು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ 12:57 ಅಂತ. ಎಮರ್ಜೆನ್ಸಿಗೆ ಮಾತ್ರನೇ ಇದು ಇದೆ. ಅಂದರೆ ಒಂದು ದಿನವೇ ಮರಣಯೋಗ ಇರ್ಬೋದು, ಕೆಟ್ಟೋದಾಗಿರ್ಬೋದು, ಆದರೂ ಇವತ್ತು ಊರಿಗೆ ಹೋಗಲೇಬೇಕು, ಆಪರೇಷನ್ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ಅಂತಂದಾಗ ಈ ಟೈಮ್ನ ಸೆಲೆಕ್ಟ್ ಮಾಡ್ಬೋದು. ಅಂದರೆ ಶುಭವಾಗಿರುತ್ತೆ ಅಂತ. ನಾವು ಏನು ಮಾಡ್ತೀವಿ, ಇನ್ನೂ ಅದರಲ್ಲಿ ಎಷ್ಟು ಗಂಟೆ ಒಳಗಡೆ ಮಾಡಿದ್ರೆ ಶುಭವಾಗಿರುತ್ತೆ ಅಂತ ಹುಡುಕ್ತೀವಿ. ಆ ಸಮಯ ನಾವು ಹೇಳಿದಂಗೆ ಇಲ್ಲಿ 12 ಗಂಟೆ 10 ನಿಮಿಷದ ಮೇಲೆ 12:57ವರೆಗೂ ಖಂಡಿತ ಶುಭವಾಗಿದೆ. ಹಾಗಾಗಿ ನಿಮ್ಮ ಮುಹೂರ್ತ ಕಾರ್ಯಗಳನ್ನ ಎಮರ್ಜೆನ್ಸಿಗೆ ಮಾಡ್ಬೋದು.
ಮತ್ತೊಂದು ಸಮಯ ಅಮೃತ ಗಳಿಗೆ ಅಂತ. ಈ ಅಮೃತ ಗಳಿಗೆ ಬರುವಂಥದ್ದು 12 ಗಂಟೆ 34 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 2 ನಿಮಿಷದವರೆಗೆ ಇದೆ. ಹಂಗಾಗಿ ಈ ಸಮಯ ಉತ್ತಮವಾಗೇ ಇದೆ. ಆದ್ದರಿಂದ ಅಮೃತ ಗಳಿಗೆಯನ್ನು ಶುಭವಾಗಿರುತ್ತದೆ. ಹಣಕಾಸು ತಗೊಳ್ಳೋಕ್ಕೆ, ಇಲ್ಲ ಲೋನ್ ತಗೊಳ್ಬೇಕು, ಬ್ಯಾಂಕ್ ಹೋಗಬೇಕು, ಯಾರನ್ನಾರು ನೋಡಬೇಕು, ಇಂಥದಕ್ಕೆಲ್ಲ ಈ ಸಮಯ ಉತ್ತಮ. ಮತ್ತೊಂದು ಸಮಯ ಗುರು ಹೊರೆ ಅಂತ ಹೆಸರು. ಈ ಗುರು ಹೊರೆ ಮಧ್ಯಾಹ್ನ 1:32ರಿಂದ 2:31ವರೆಗೆ ಇದೆ. ಆದರೂ ನಾವು ಕೊಡುವಂಥ ಸಮಯ ಅಂತಂದರೆ ಈ 1:32ರಿಂದ 2 ಗಂಟೆವರೆಗೂ ಶುಭವಾಗಿದೆ. ಅಷ್ಟರಲ್ಲಿ ನಿಮ್ಮ ಕಾರ್ಯಗಳನ್ನು ಮುಗಿಸಿ. ಮತ್ತು ವಿಜಯ ಮುಹೂರ್ತ ಅಂತ ಒಂದು ವಿಷಯವಿದೆ. ವಿಜಯ ಮುಹೂರ್ತ ಎಲ್ಲದರಲ್ಲಿ ಗೆಲುವು ಕೊಡುವುದು ಅಂತ. ಒಂದು ಸಭೆಯಲ್ಲಿ ಮಾತಾಡಬೇಕು, ಏನಾ ವಿಷಯಗಳನ್ನು ಕೇಳಬೇಕು ಅಂತಂದರೆ 2:31ನ ಮೇಲೇ ಅದು ಸ್ಟಾರ್ಟ್ ಆಗೋದು. ಅಲ್ಲಿಂದ 3:18ವರೆಗಿದೆ. ಆದರೆ ಈ ಸಮಯದಲ್ಲಿ ಶುಭವಾಗಿಲ್ಲ. ಅಂದರೆ ಏನಂತಂದರೆ ಆ ಸಮಯದಲ್ಲಿ ರಾಹುಕಾಲ ಇದೆ. ಆದ್ದರಿಂದ ಇದು ಶುಭವಾಗಿಲ್ಲ. ಹಂಗಾಗಿ ಇವತ್ತಿನ ವಿಜಯ ಮುಹೂರ್ತ ಶುಭಕರವಾಗಿಲ್ಲ, ಬಿಟ್ಟುಬಿಡಿ. ನೆಕ್ಸ್ಟ್ ನಾವು ನೋಡುವಂಥ ಇನ್ನೊಂದು ಸಮಯ ಶುಭ ಪಂಚಕ ಮುಹೂರ್ತ ಅಂತ ಹೆಸರು. ಶುಭ ಪಂಚಕ ಮುಹೂರ್ತ ಹೇಗಿದೆ ಅಂದರೆ 4 ಗಂಟೆ 3 ನಿಮಿಷಕ್ಕೆ ಇದು ಪ್ರಾರಂಭವಾಗುತ್ತದೆ. 6 ಗಂಟೆ 12 ನಿಮಿಷದವರೆಗೆ ಇರುತ್ತದೆ ಶುಭ ಪಂಚಕ ಮುಹೂರ್ತ. ಈ ಸಮಯ ಉತ್ತಮವಾಗಿ ಇರುತ್ತದ? ಖಂಡಿತವಾಗಿಯೂ 4 ಗಂಟೆ 3 ನಿಮಿಷದಿಂದ ಅಶುಭ ಸಮಯವೇ ಇದೆ. ಸ್ವಲ್ಪ ಇದನ್ನು ಸರಿ ಮಾಡ್ಕೋಬೋದು. ಹೇಗೆ ಅಂತಂದರೆ 6:10ವರೆಗೂ ಶುಭವಾಗಿರೋದರಿಂದ ದೈವ ಪ್ರಾರ್ಥನೆ ಬೇಕು, ಮನೆ ದೇವರನ್ನ ಪೂಜೆ ಮಾಡಿಕೊಳ್ಳಿ. ನಂತರ ಇನ್ನೊಂದು ಸಮಯ ಇದು ಲಾಭದ ಸಮಯ ಅಂತ. ಈ ಸಮಯ 4 ಗಂಟೆ 57 ನಿಮಿಷಕ್ಕೆ ಪ್ರಾರಂಭವಾಗುತ್ತೆ. ಹೆಚ್ಚು ಕಮ್ಮಿ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಂಗಾಗಿ ಈ ಸಮಯವನ್ನು ನೋಡೋಕ್ಕೋದ್ರೆ ಇದು ಪರವಾಗಿಲ್ಲ, ಲಾಭದ ಸಮಯವೇ. ಹಂಗಾಗಿ ನಾವು ಈ ಸಮಯವನ್ನು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ನಾವು ಹೇಳಿದಂತೆ 4:57 ಅಂತಂದರೆ ಹೆಚ್ಚು ಕಮ್ಮಿ 5 ಗಂಟೆ ಅಂತ ಸಂಜೆ ಅಂತ ಇಟ್ಕೊಳ್ಳಿ. 6:25ವರೆಗೂ ಶುಭವಾಗಿದೆ. ಆದರೂ 6:25ವರೆಗೂ ಹೋಗಬೇಡಿ. 6:10ವರೆಗೂ ಶುಭವಾಗಿರೋದರಿಂದ ಇಷ್ಟರಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಇದೆಲ್ಲ ಇವತ್ತಿನ ವಿಶೇಷ ನಾವು ನೋಡಿದ್ದೀವಿ. ಇನ್ನೇನು ರಾತ್ರಿ ಆಯಿತು. ರಾತ್ರಿ ಮುಹೂರ್ತ ಏನಿಗೆ ಕೆಲವು ಟೈಪ್ ಪ್ರಯಾಣ ಮಾಡುವವರು ಅದಕ್ಕೆ ಕೇಳುವುದು. ಇನ್ನೊಂದು ಮಗುಕಾಯಿ ತಯಾರಾಗುವ ದಂಪತಿಯರಿಗೆ ಬೇಕಾಗ್ತದೆ. ಅದರ ಸಮಯ ಎಂಥದ್ದೆಲ್ಲ ಚೆನ್ನಾಗಿರುತ್ತೆ ಅಂದರೆ ಗುರು ಹೊರೆ ಬರುತ್ತದೆ ರಾತ್ರಿ 8:28ರಿಂದ 9:29ವರೆಗೂ. ಸರಿ, ಗುರು ಹೊರೆಯಲ್ಲಿ ಗಂಡ ಹೆಂಡತಿ ಸೇರಿದರೆ ಏನಾಗ್ತದೆ? ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ, ಚೆನ್ನಾಗಿ ಓದುವ ಮಕ್ಕಳು ಹುಟ್ಟುತ್ತಾರೆ ಗುರುವಿನ ಆಶೀರ್ವಾದದಿಂದ. ಇದೆಲ್ಲ ಬೇಕಾಗುತ್ತದೆ. ಹೀಗಾಗಿ ಇಷ್ಟು ಈ ದಿನದ ವಿಶೇಷಗಳನ್ನು ನೋಡೋಣ. ಹೀಗೆ ಒಂದೊಂದು ನಕ್ಷತ್ರದವರೆಗೂ ಹೇಗಿದೆ ಅಂತ ನೋಡ್ತೀವಿ. ಅವರವರ ಜನ್ಮ ನಕ್ಷತ್ರ ಅವರವರ ರಾಶಿಗೆ ಹೆಂಗಿದೆ ಅಂತ. ಉದಾಹರಣೆ ಫಸ್ಟ್ ನಾವು ನೋಡುವಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತಂದರೆ ಬೆಳಗ್ಗೆ 6:42ರಿಂದ 9:25ವರೆಗೂ ಜನ್ಮ ತಾರೆಯಾಗಿದೆ. ಪರವಾಗಿಲ್ಲ, 50% ಚೆನ್ನಾಗಿದೆ. ಆ ನಂತರ 9:25ನ ಮೇಲೆ ಸಂಪತ್ತಿನ ತಾರೆ ಇದೆ. ಸಂಪತ್ತು ಅಂದರೆ ದುಡ್ಡಿನ ವಿಷಯ, ಶರೀರ ಸುಖ ಎಲ್ಲವೂ ಕೂಡಿ ಬಂದಿರೋದ್ರಿಂದ ನಿಮ್ಮ ಕಾರ್ಯಗಳನ್ನು ಮಾಡೋಕ್ಕೆ ಪರವಾಗಿಲ್ಲ. ನೆಕ್ಸ್ಟ್ ನಾವು ನೋಡುವಂಥದ್ದು ಭರಣಿ ನಕ್ಷತ್ರ. ನಿಮಗೆ ಇವತ್ತು ಪರಮ ಮಿತ್ರ ಧಾರೆಯಾಗಿದೆ. ಪರಮ ಮಿತ್ರ ಅಂತಂದರೆ ಅತಿ ಮಿತ್ರ ಅಂತಂತೀವಿ, ಚಟ್ಟಿ ದೋಸ್ತು ಅಂತ ಅಂತೀವಲ್ಲ, ಆ ರೀತಿಯಾದ ದಿನವಿದು. 6:42ರಿಂದ 9:25ವರೆಗೂ ಪರವಾಗಿಲ್ಲ, ಸೂಪರ್, ಒಳ್ಳೆ ಟೈಮ್. ನಿಮ್ಮ ಕಾರ್ಯಗಳನ್ನ ಮಾಡಿ. ಆಮೇಲೆ 9:25ನ ಮೇಲೆ ಹೆಂಗಿರುತ್ತೆ ಅಂತಂದರೆ ಭರಣಿ ನಕ್ಷತ್ರ ಬರುತ್ತೆ. ಆ ಟೈಮ್ ಹೆಂಗಿದೆ ಅಂತಂದರೆ ಜನ್ಮತಾರೆ ಆಗಿದೆ. ಜನ್ಮತಾರೆಯಲ್ಲಿ ತಲೆ ಸ್ನಾನ ಮಾಡಿ ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡಿಕೊಳ್ಳಿ. ಇದು ಇವತ್ತಿನ ಈ ನಕ್ಷತ್ರ ಪ್ರಕಾರ ಭರಣಿಕೆ. ನೆಕ್ಸ್ಟ್ ನಾವು ನೋಡುವಂಥದ್ದು ಕೃತಿಕಾ ನಕ್ಷತ್ರದವರಿಗೆ, ಮೇಷರಾಶಿಯಲ್ಲಿ ಹುಟ್ಟಿದವರಿಗೆ ಮಿತ್ರಧಾರೆ ಇದೆ, ಶರೀರ ಸುಖವಿದೆ. ಆದ್ದರಿಂದ ಶುಭವಾಗಿದೆ 9:25ವರೆಗೂ. ಆ ನಂತರನೂ ಕೂಡ ಇವತ್ತು ಯೋಗ ಏನು ಅಂತಂದರೆ ನಿಮಗೆ ಪರಮ ಮಿತ್ರಧಾರೆ ಇದೆ, ಶರೀರ ಸುಖವಿದೆ. ಆದ್ದರಿಂದ ಕೃತಿಕಾ ನಕ್ಷತ್ರದ ಮೇಷರಾಶಿಯವರಿಗೆ ಇವತ್ತು ದಿನಪೂರ್ತಿ ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ಮಿತ್ರಧಾರೆಯು, ಆದರೂ ಸ್ವಲ್ಪ ವ್ಯಯಗಳಿದೆ, ಅಂದರೆ ಧನ ವ್ಯಯ, ಅಂದರೆ ದುಡ್ಡಿನ ವ್ಯಯ ಅಂತ. ಹಂಗಾಗಿ ಇವತ್ತು ಖರ್ಚು ಮಾಡೋದನ್ನು ಕಡಿಮೆ ಮಾಡ್ಕೊಳ್ಳಿ. 1 kg ತಗೊಳ್ಳೋಕೆ ಬದಲು 1/4 kg ತಗೊಳ್ಳಿ, ಖಾಲಿ ಆದ ಮೇಲೆ ಮತ್ತೆ ತಗೊಳ್ಳೋಣ. ಆ ರೀತಿ ಮೇಂಟೈನ್ ಮಾಡ್ಕೊಳ್ಳಿ. ಇದು 9:25ವರೆಗೂ. 9:25ನ ಮೇಲೆ ಪರಮ ಮಿತ್ರಧಾರೆ ಆಗಿದೆ. ಅಂದರೆ ಹಳೆ ಫ್ರೆಂಡ್ಸ್ಗಳನ್ನ ಮರಿಬೇಡಿ, ಅವರಿಂದ ಸಹಾಯ ಸಿಗ್ತದೆ. ಆದ್ದರಿಂದ ಅದನ್ನು ಉಪಯೋಗಿಸ್ಕೋಬೋದು. ನೆಕ್ಸ್ಟ್ ನಾವು ನೋಡುವಂಥದ್ದು ಇದೇ ಕೃತಿಕಾ ನಕ್ಷತ್ರನೂ ಕೂಡ ಅದು ವೃಷಭ ರಾಶಿಯಲ್ಲಿ ಬರುತ್ತದೆ. ಆ ರೀತಿ ನೋಡ್ಕೋಬೋದು. ಕೃತಿಕಾ ನಕ್ಷತ್ರ ಮೇಷ ಮತ್ತು ವೃಷಭ 2 ರಾಶಿಯಲ್ಲಿ ಬರುತ್ತದೆ.
ಅದೇ ವೃಷಭ ರಾಶಿಯಲ್ಲಿ ಇದ್ದರೂ ಕೂಡ ಅದನ್ನು ಅದೇ ರೀತಿಯಲ್ಲಿ ಅನುಕೂಲಕರವಾಗಿದೆ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತಿನ ದಿನ ಟೆನ್ಷನ್ ಇದೆ, ವ್ಯಯವಿದೆ. 9:25 ಬೆಳಗ್ಗೆ AM ವರೆಗೂ. ಆದ್ದರಿಂದ ಹೆಚ್ಚಿನ ಪ್ರಯತ್ನಗಳು ಬೇಡವೇ ಬೇಡ. ಆದರೂ ಆಮೇಲೆ ಭರಣಿ ನಕ್ಷತ್ರ ಬಂದ ಮೇಲೆ ಶುಭಕರವಾಗಿದೆ. ಅದು ಬೆಳಗ್ಗೆ 9:25 ಮೇಲೆ. ಹಂಗಾಗಿ ನಿಮ್ಮ ಪ್ರಯತ್ನಗಳು ಯಾವುದೇ ಆದರೂ 9:25 ಮೇಲೆ ಮಾಡಿ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ನಿಮಗೆ ಇವತ್ತು ಅನುಕೂಲವಿದೆ, ಧನವ್ಯಯವಿದೆ 9:25 ವರೆಗೂ. ಆ ನಂತರ ಸಮಯ ಉತ್ತಮವಾಗಿಲ್ಲ, ಸುಮ್ಮನೆ ಇರೋದೇ ಉತ್ತಮ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ. ಇವತ್ತು ಅನುಕೂಲವಿದೆ ಮತ್ತು ಇಷ್ಟಾರ್ಥ ಸಿದ್ಧಿ ಕೂಡ ಇದೆ. ಇಷ್ಟಾರ್ಥ ಸಿದ್ಧಿ ಅಂದರೆ ಏನರ್ಥ? ಯಾವತ್ತೋ ಕೇಳಿರೋದು, ಯಾವತ್ತೋ ಪೂಜೆ ಮಾಡಿರೋದು, ಇಲ್ಲ ಫ್ರೆಂಡ್ಸ್ಗಳೇ ಇರ್ಬೋದು, ಆವತ್ತು ಕೊಡೋಕ್ಕಾಗಿಲ್ಲ ಅಂತ ಇಟ್ಕೋ, ಇವತ್ತು ಅಂತ ಆ ರೀತಿ ಕೊಡಬಹುದು, ಅದನ್ನು ಅನುಭವಿಸಿ. ಆದರೆ ಇದೆಲ್ಲ 9:25 ವರೆಗೂ. ಆಮೇಲೆ ಚೆನ್ನಾಗಿಲ್ಲ, ಎಚ್ಚರ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ಮುಗಿದು ಆರುದ್ರ ನಕ್ಷತ್ರ ಮಿಥುನ ರಾಶಿ. ನಿಮಗೆ ಇವತ್ತು ಪ್ರತ್ಯೇಕ ತಾರೆ ಅಂದರೆ ಅನುಕೂಲವಿಲ್ಲದ ದಿನವಿದು. ಆದ್ದರಿಂದ ಎಚ್ಚರವಾಗಿ ಇರಬೇಕು. ಆದರೂ 9:25 ಮೇಲೆ ಅನುಕೂಲವಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ. ಖಂಡಿತ ಇವತ್ತು ಕ್ಷೇಮವಿದೆ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿದೆ. ಇದೆಲ್ಲ 9:25 ವರೆಗೂ. ಆ ನಂತರ ಅನುಕೂಲಕರವಾಗಿಲ್ಲ, ಪ್ರತ್ಯೇಕ ತಾರೆ. ಆದ್ದರಿಂದ ನಿಮ್ಮ ಕುಲದೇವತ ಪೂಜೆಯನ್ನು ಮಾಡಿಕೊಳ್ಳಿ. ನಂತರ ನೋಡುವಂಥದ್ದು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ. ಕ್ಷೇಮವಿದೆ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಇದೆಲ್ಲ 9:25 ವರೆಗೂ. 9:25 ಮೇಲೆ ನೀವು ಏನು ಮಾಡಬಾರದು ಅಂದರೆ ದಿನನಿತ್ಯ ಮಾಡುವಂಥ ಕಾರ್ಯಗಳನ್ನು ಮಾಡಿ. ಹೊಸ ಕಾರ್ಯಗಳು ಅಂದರೆ ನೂತನ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ, ತೊಂದರೆ ಆಗುತ್ತದೆ. ನಂತರ ನೋಡುವಂಥದ್ದು ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. 9:25 ವರೆಗೂ ಸಮಯ ಉತ್ತಮವಾಗಿಲ್ಲ, ಏಟು ಗಾಯಗಳಾಗುತ್ತದೆ. ಅಂದರೆ ವಿಪತ್ತು ಅಂತ ಇರೋದರಿಂದ ಜಾರುವ ದಿನವಿದು. ಆದ್ದರಿಂದ ಎಚ್ಚರವಾಗಿರಿ. ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತದೆ. ಬೆಳಗ್ಗೆ ಇದ್ದು ಮಾರ್ಕೆಟ್ ಹೋಗೋದು ಅದು ಇದು ಅಂತ ಏನಾದ್ರು ಇದ್ದರೆ ಯೋಚನೆ ಮಾಡಿಕೊಳ್ಳಿ. ಆದರೆ 9:25 ಮೇಲೆ ನಿಮಗೆ ಅನುಕೂಲದ ಅಂದರೆ ಫಲಿತಾಂಶವಿದೆ. ಆದ್ದರಿಂದ 9:25 ಮೇಲೆ ಕ್ಷೇಮವು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯೂ ಉಂಟು. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಸಂಪತ್ತಿದೆ ಮತ್ತು ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿಯೂ ಇದೆ. ಇದೆಲ್ಲ 9:25 ಬೆಳಗ್ಗೆವರೆಗೂ. ಆ ನಂತರ ವಿಪತ್ತು. ಉದ್ಯೋಗದಲ್ಲಿ ತೊಂದರೆ ಇಲ್ಲ. ವಿಪತ್ತು ಅಂತ ಇರೋದ್ರಿಂದ ಗಾಡಿಯಲ್ಲಿ ಎಚ್ಚರವಾಗಿರಿ. ಎಡಗಡೆನೇ ಹೋಗಿ, ಸ್ಪೀಡ್ ಕಡಿಮೆ ಮಾಡಿಕೊಳ್ಳಿ. ಮಕ್ಕಳನ್ನೆಲ್ಲ ಆಟ ಆಡಿಸ್ಕೊಂಡು ಹೋಗಬೇಡಿ, ಗಾಡಿಗಳಲ್ಲಿ ಹುಷಾರಾಗಿರಿ. ನಂತರ ನೋಡುವಂಥದ್ದು ಮಖ ನಕ್ಷತ್ರ ಸಿಂಹರಾಶಿ. ನಿಮಗೆ ಈ ದಿನ ಜನ್ಮ ತಾರೆ. ಕಾರ್ಯಗಳಲ್ಲಿ ತಡೆ ಉಂಟು. ಕಾರ್ಯಗಳಲ್ಲಿ ತಡೆ ಅಂದರೆ ಏನರ್ಥ? ಏನಾದ್ರು ಮಾಡೋಕ್ಕೆ ಹೋದರೆ ಬಿಕ್ಕಟ್ಟಿನ ಪರಿಸ್ಥಿತಿ ಬರುತ್ತದೆ, ಅದನ್ನು ದಾಟಬೇಕಾಗುತ್ತದೆ. ಆದ್ದರಿಂದ ಎಚ್ಚರವಾಗಿರಿ. ಭರಣಿ ನಕ್ಷತ್ರ ಬಂದ ನಂತರ ಅಂದರೆ 9:25 ಬೆಳಗ್ಗೆ ಆದ ಮೇಲೆ ಸಂಪತ್ತಿದೆ. ಅದು ಸ್ವಲ್ಪ ಕಾರ್ಯಗಳಲ್ಲಿ ತಡೆ ಇರುತ್ತದೆ, ಆದರೂ ವಿನಾಯಕನನ್ನು ಪೂಜೆ ಮಾಡಿಕೊಳ್ಳಿ. ನೆಕ್ಸ್ಟ್ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಹುಟ್ಟಿದವರಿಗೆ ಪರಮ ಮಿತ್ರ ಧಾರೆಯಾಗಿದೆ. ಆದ್ದರಿಂದ ಮಿತ್ರರಿಂದ ಸಹಾಯ, ಗುರುಗಳ ಆಶೀರ್ವಾದದಿಂದ ನಿಮ್ಮ ಕಾರ್ಯಗಳು ಸಕ್ಸಸ್ ಆಗುತ್ತದೆ. ಆದ್ದರಿಂದ 9:25 ವರೆಗೂ ಚೆನ್ನಾಗಿದೆ. 9:25 ಮೇಲೆ ಅನುಕೂಲವಿಲ್ಲದ ದಿನವಿದು, ಎಚ್ಚರ. ಉತ್ತರ ನಕ್ಷತ್ರ ಸಿಂಹರಾಶಿ ಮಿತ್ರಧಾರೆ. ಕಾರ್ಯದಲ್ಲಿ ಅಡೆತಡೆ, ಎಡತರನೂ ಇದೆ. ಹಾಗಾಗಿ ಇವತ್ತು ನಿಮಗೆ 50% ಚೆನ್ನಾಗಿದೆ. ಆದರೂ 9:25 ಮೇಲೆ ಅನುಕೂಲಕರವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಮಿತ್ರಧಾರೆಯು, ರೋಗವೃದ್ಧಿಯೂ ಉಂಟು 9:25 ವರೆಗೂ. ಆಲ್ರೆಡಿ ಕಾಯಿಲೆಗಳಲ್ಲಿ ಕ್ಷೀಣಿಸಿರುವವರು ಕರೆಕ್ಟಾಗಿ ಔಷಧಿಯನ್ನು ತಗೊಳ್ಳಿ. ಆದರೆ 9:25 ನಂತರ ಪರಮ ಮಿತ್ರ ಧಾರೆಯಾಗಿದೆ. ಹಾಗಾಗಿ ನಕ್ಷತ್ರದ ಅನುಕೂಲವಿದೆ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ. ಟೆನ್ಷನ್ ಇದೆ, ರೋಗವೃದ್ಧಿ ಇದೆ. 9:25 ವರೆಗೂ ಸರಿಯಾಗಿಲ್ಲ ಸಮಯ. ಆ ನಂತರ ಶುಭಕರವಾಗಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ. ಅನುಕೂಲವಿದೆ, ಆದರೂ ರೋಗ ಭಯ ಉಂಟು. ಅಂದರೆ ಊಟದಲ್ಲಿ ಕಂಟ್ರೋಲ್ ಮಾಡಿಕೊಳ್ಳಿ. ಅದರ ಚಿತ್ತಾ ನಕ್ಷತ್ರ ರಾಕ್ಷಸ ಗಣ. ಇದರಲ್ಲಿ ಹುಟ್ಟಿದ ನೀವು ಊಟದಲ್ಲೇ ಮೇಂಟೈನ್ ಮಾಡ್ಕೋಬೇಕಾಗ್ತದೆ ಮೇಯ್ನಾಗಿ. ನಂತರ ನೋಡುವಂಥದ್ದು 9:25 ಮೇಲೆ ಏನು ಸರಿಯಾಗಿಲ್ಲ. ಹಾಗಾಗಿ 9:25 ಮೇಲೆ ಅಶುಭ ದಿನ. ಖುಷಿಯಾಗಿರಿ ಮನೆಯಲ್ಲಿ. ಯಾವ ಕಾರ್ಯಗಳನ್ನು ನೂತನ ಕಾರ್ಯಗಳನ್ನು ಮಾಡೋಕ್ಕೆ ಹೋಗಬೇಡಿ. ಚಿತ್ತಾ ನಕ್ಷತ್ರ ತುಲಾರಾಶಿ. ಅನುಕೂಲ, ಸುಖಾಭಿವೃದ್ಧಿ 9:25 ವರೆಗೆ ಮಾತ್ರ ನಿಮ್ಗೆ ಚೆನ್ನಾಗಿರೋದು. ಆಮೇಲೆ ಶುಭವಾಗಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಪ್ರತ್ಯೇಕಿಸುತ್ತಾರೆ. ಆದ್ದರಿಂದ ಅನುಕೂಲವಿಲ್ಲದ ದಿನ. 9:25 ಮೇಲೆ ನಿಮ್ಮ ಕಾರ್ಯಗಳಾಗಲಿ, ಸುಖ ಉಂಟು, ಅನುಕೂಲವೂ ಇರುತ್ತದೆ. ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ತುಲಾರಾಶಿ ಎರಡೂ ಇದೆ. ಇದರಲ್ಲಿ ತುಲಾರಾಶಿನ ಫಸ್ಟ್ ನೋಡೋಣ. ಕ್ಷೇಮವಿದೆ, ಸುಖವಿದೆ. 9:25 ವರೆಗೂ ಏನೋ ಔಷಧಿ ತಗೊಳ್ಳೋದು,
ಊಟದಲ್ಲಿ ಹೊಸ ಊಟ ತಗೊಳ್ಳೋದು ಇದೆಲ್ಲ ಮಾಡಬಹುದು. ಆದರೆ 9:25 ಮೇಲೆ ಈ ರೀತಿಯಾದ ಅನುಕೂಲವಿಲ್ಲ. ಬರೀ 40% ಮಾತ್ರನೇ ಚೆನ್ನಾಗಿದೆ, ಅಂದರೆ ಸರಿ ಇಲ್ಲ ಅಂತ ಅರ್ಥ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಜನನವಾದವರಿಗೆ ಕ್ಷೇಮವಿದೆ, ಶತ್ರು ನಾಶವಿದೆ, ಶತ್ರು ಕಾಟವಿಲ್ಲ. ಶತ್ರು ಏನೇ ಮಾಡಿದ್ರು ಅವರಿಗೇ ತೊಂದರೆ ಆಗುತ್ತದೆ, ನಿಮಗೂ ತೊಂದರೆ ಆಗೋದಿಲ್ಲ. ಆದ್ದರಿಂದ ಆ ಕಡೆ ತಲೆ ಕೆಡಿಸ್ಕೋಬೇಡಿ. ಅವರು ಏನಾದ್ರು ತೊಂದರೆ ಕೊಟ್ಟರು, ಪೊಲೀಸ್ ಸ್ಟೇಷನ್ ಹೋದರು, ಇಲ್ಲ ಮಾಟ ಮಂತ್ರ ಮಾಡಿದ್ರು ಅಂತ ಏನು ಯೋಚನೆಗಳು ಬೇಕಾಗಿಲ್ಲ. ಆದರೆ ಇದೆಲ್ಲ 9:25ವರೆಗೂ. 9:25 ಮೇಲೆ ಸಮಯ ಉತ್ತಮವಾಗಿಲ್ಲ, ಪ್ರತ್ಯೇಕಿದ್ದಾರೆ, ಅಂದರೆ ಅಭಿವೃದ್ಧಿ ಇಲ್ಲ ಅಂತ ಅರ್ಥ. ಇದನ್ನು ಮನಸ್ಸಲ್ಲಿಟ್ಕೊಳ್ಳಿ. ನಂತರ ನೋಡುವಂಥದ್ದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ. ಇವತ್ತು ವಿಪತ್ತಿದೆ 9:25ವರೆಗೂ. ಆಮೇಲೆ ಕ್ಷೇಮವು, ಶತ್ರುನಾಶವೂ ಇದೆ. ಶತ್ರುನಾಶ ಅಂದರೆ ನಮಗೂ ಒಳ್ಳೆಯದು ಅಂತ. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಸಂಪತ್ತಿದೆ, ಶತ್ರುನಾಶವಿದೆ. ಹಣಕಾಸಿನ ವ್ಯವಹಾರನ ಮಾಡೋಕ್ಕೆ ಕೊಡೋದು ತಗೊಳ್ಳೋದು ಯಾವುದೇ ಆದರೂ 9:25ವರೆಗೂ ಚೆನ್ನಾಗಿದೆ. ಆಮೇಲೆ ಶುಭಕರವಾಗಿಲ್ಲ. ಜ್ಯೇಷ್ಠ ಆದ ನಂತರ ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ 9:25 ಮೇಲೆ ಪರವಾಗಿಲ್ಲ. ಸ್ವಲ್ಪ ಕಾರ್ಯ ವಿಘ್ನಗಳಿರುತ್ತದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ನಿಧಾನವಾಗಿ ಕಾರ್ಯಗಳನ್ನ ಮಾಡಿ, ಆ ಥರ ಪಡೆದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿಯಲ್ಲಿ ಹುಟ್ಟಿದವರಿಗೆ ಬೆಳಗ್ಗೆ 9:25ವರೆಗೂ ಪರವಾಗಿಲ್ಲ. ಆಮೇಲೆ ಸಮಯ ಉತ್ತಮವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದದಲ್ಲಿ ಹುಟ್ಟಿದವರಿಗೆ ಮಿತ್ರತಾರೆ, ಪರಮ ಮಿತ್ರತಾರೆ ಅಂತ 2 ಥರ ಇದೆ. ಆದ್ದರಿಂದ ಇವತ್ತಿನ ದಿನ ಶುಭ ದಿನ. ನಿಮ್ಮ ಕಾರ್ಯಗಳನ್ನೆಲ್ಲ ಮಾಡ್ಕೋಬೋದು. ಅದರಲ್ಲೂ ನಾವು ಕೊಟ್ಟಿರುವ ಒಳ್ಳೆಯ ಟೈಮ್ ಅಂತ 100% ಕೊಟ್ಟಿದ್ದೀವಲ್ಲ, ಆ ಸಮಯಗಳಲ್ಲಿ ಮಾಡಿಕೊಳ್ಳಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ 2, 3, 4ನೇ ಪಾದಗಳು. ಇವತ್ತು ದಿನ ಪೂರ್ತಿ ಚೆನ್ನಾಗಿದೆ. ರೋಗವಲ್ಲ, ರೋಗ ಭಯವಿದೆ. ಆದ್ದರಿಂದ ಶುಗರ್ ಪೇಷಂಟ್ಗಳು ಸ್ವಲ್ಪ ಗಮನ ಕೊಡಿ. ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ. 9:25 ಮೇಲೆ ಪರವಾಗಿಲ್ಲ. ಅಲ್ಲಿಯವರೆಗೂ ಸಮಯ ಉತ್ತಮವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ 1, 2 ಪಾದಗಳು ಅನುಕೂಲವಿದೆ. ಇದೆಲ್ಲ 9:25ವರೆಗೂ. ಆನಂತರ ಅಶುಭವಿದೆ, ಎಚ್ಚರ. ಧನಿಷ್ಠ ನಕ್ಷತ್ರ ಕುಂಭರಾಶಿ 3 ಮತ್ತು 4ನೇ ಪಾದಗಳು ಅನುಕೂಲವಿದೆ, ದ್ರವ್ಯ ಲಾಭವೂ ಇದೆ 9:25ವರೆಗೂ. ಆಮೇಲೆ ಸಂಕಟಗಳು ಬರುತ್ತದೆ, ವಿಘ್ನಗಳು ಬರುತ್ತದೆ, ಎಚ್ಚರವಾಗಿದೆ. ಶತಭಿಷ ನಕ್ಷತ್ರ ಕುಂಭರಾಶಿ. ಇವತ್ತಿನ ದಿನದಲ್ಲಿ 9:25 ಮೇಲೆ ಅನುಕೂಲವಿದೆ, ಲಾಭವೂ ಇದೆ. ಎಂದಿನಂತೆ ರೆಗ್ಯುಲರ್ ಆಗಿ ಬರುವ ಲಾಭಗಳು ಕೂಡ ತೊಂದರೆ ಇಲ್ಲ. ನಂತರ ನೋಡುವಂಥದ್ದು ಪೂರ್ವಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2 ಮತ್ತು 3ನೇ ಪಾದಗಳು ಕ್ಷೇಮವು, ದ್ರವ್ಯ ಲಾಭವು 9:25ವರೆಗಿದೆ. ಆನಂತರ ಅಷ್ಟೊಂದು ಶುಭವಾಗಿಲ್ಲ. ಪೂರ್ವಭಾದ್ರಪದ ನಕ್ಷತ್ರ 4ನೇ ಪಾದ ಮೀನರಾಶಿ. ನಿಮಗೆ ಏನೇ ಟೈಮ್ ಇರೋದು ಕೂಡ 9:25ವರೆಗೂ. ಅದರಲ್ಲೂ ಬೇರೆ ಕಾರ್ಯಗಳು ಮಾಡ್ಬೋದು, ಆದರೆ ಹಣಕಾಸಿನ ವ್ಯವಹಾರ ಮಾಡೋಕ್ಕಾಗಲ್ಲ. ನಂತರ ನೋಡುವಂಥದ್ದು ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿ. ಇವತ್ತು ಕ್ಷೇಮ, ಸ್ವಲ್ಪ ಧನಹಾನಿ, ಇಷ್ಟೆಲ್ಲ ಇದೆ. ನಂತರ ನೋಡುವಂಥದ್ದು ರೇವತಿ ನಕ್ಷತ್ರ ಮೀನರಾಶಿ. ಸಂಪತ್ತಿದೆ, ಆದರೆ ಹಣಕಾಸಿನ ವ್ಯವಹಾರ ಮಾಡೋಕ್ಕೆ ಈ ದಿನ ಶುಭವಾಗಿಲ್ಲ. ಇಲ್ಲಿಯವರೆಗೆ ಇಷ್ಟು ವಿಷಯ ನೋಡಿದ್ವಿ. ಒಳ್ಳೆಯದು ಕೆಟ್ಟದು ಅಂತ ಎಲ್ಲ ಕೊಟ್ಟಿದ್ದೀವಿ. ನೋಡ್ಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ನಮ್ಮ ಪ್ರೋಗ್ರಾಮ್ನ ಸಬ್ಸ್ಕ್ರೈಬ್ ಮಾಡಿದವರಿಗೆ ವಂದನೆಗಳು. ಆದರೂ ನಾನು